ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ಮೋಟಿವೇಶನ್ ಫಾರ್ ಸ್ಟೂಡೆಂಟ್ಸ್. ಯಾಕಂದರೆ ಮೋಟಿವೇಶನ್ನಿಂದ ಒಬ್ಬರೋ ಇಬ್ಬರು ಚೇಂಜ್ ಆಗ್ತಾರೆ ಅಂತ ನಾನು ಇವತ್ತು ಮೋಟಿವೇಶನ್ ವಿಡಿಯೋ ಮಾಡ್ತೀನಿ. ಇದು ಬರೀ ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ಅಂತ ಅಲ್ಲ, ಎಲ್ಲರಿಗೂ ಇದು ಮೋಟಿವೇಶನ್ನು ಆಗುತ್ತೆ. ಸ್ಟೂಡೆಂಟ್ಸಿಗೆ ಏನು ಅಂದರೆ ಇವತ್ತು ಓದಿರ್ತೀರ, ಡಿಸಿಪ್ಲಿನ್ ಅಂದರೆ ಏನಂದರೆ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಈ ಲೈಫಲ್ಲಿ ಸ್ಟೂಡೆಂಟ್ಸಿಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಡಿಸಿಪ್ಲಿನ್. ನೀವು ಏನು ಮಾಡ್ತೀರ ಅದನ್ನು ಕನ್ಸಿಸ್ಟೆನ್ಸಿ ಮಾಡಬೇಕು. ಅದನ್ನೇನಂತೀವಿ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇವೆರಡೇ ಯಾಕೆ ಮೇನ್ ಬೇಕು ಅಂದರೆ, ಡಿಸಿಪ್ಲಿನ್ ಅಂದರೆ ಯಾವಾಗಲೂ ನಾವು ನಿನ್ನೆ ಏನು ಮಾಡೋದು ಅದನ್ನು ಇವತ್ತು ಅದೇ ಥರ ಮಾಡಬೇಕು. ಅಂದರೆ ನಿನ್ನೆ ಒಂದು ಸಬ್ಜೆಕ್ಟು ಯಾವ ಸಬ್ಜೆಕ್ಟು ಅದೇ ಟೈಮಿಗೆ ಇವತ್ತು ಅದೇ ಸಬ್ಜೆಕ್ಟ್ ಓದಿದರೆ ಮಾತ್ರ ಡೈಲಿ ಈಗ 1 ದಿವಸ ಬಿಟ್ಟು 4 ದಿವಸ ಬಿಟ್ಟು 5ನೇ ದಿವಸ ಓದಕ್ಕೆ ಹೋದರೆ ಅದಾಗಲ್ಲ. ಅದನ್ನು ಡಿಸಿಪ್ಲಿನ್ ಅನ್ನಲ್ಲ ಯಾವುದೇ ಕಾರಣಕ್ಕೂ. ಮತ್ತು ಕನ್ಸಿಸ್ಟೆನ್ಸಿ ಅಂದರೆ ನೀನು ಈಗ ಈ 7ರಿಂದ 10 ಓದಿದ್ಯಾ ಅನ್ಕ, ಇವತ್ತು ನಾಳೆ ಮತ್ತೆ 7ರಿಂದ 10 ಗಂಟೆ ಓದಲ್ಲ, ನಂಗೆ ಬೇಡ 7ರಿಂದ 8 ಓದ್ಬಿಟ್ಟು ಸುಮ್ಮನೆ ಓದೆ ಅಂದರೆ ಅದನ್ನು ಕನ್ಸಿಸ್ಟೆನ್ಸಿ ಅನ್ನಲ್ಲ. ಕನ್ಸಿಸ್ಟೆನ್ಸಿ ಅಂದರೆ ನೀನು ಯಾವಾಗಲೂ ಓದ್ತಾ ಇರಬೇಕು. ಅಂದರೆ ನೀನು ಏನು ಫಾಲೋ ಮಾಡಿರ್ತೀಯ ಅದನ್ನು ಫಾಲೋ ಮಾಡಿದರೆ ಅದನ್ನು ಕನ್ಸಿಸ್ಟೆನ್ಸಿ ಅಂತ ಅನ್ನೋದು. ನೆಕ್ಸ್ಟ್ ನೆವರ್ ಗಿವ್ ಅಪ್. ಇದು ಮೋಟಿವೇಶನ್ ಥರ. ಇದನ್ನ ಏನು ಮಾಡಿ ಅಂದರೆ ನೀವೆಲ್ಲಿ ಓದ್ತೀರ ಅಲ್ಲಿ ಮುಂದೆ ಬರೆದು ಅಂಟಿಸ್ಕೊಬಿಡಿ ನೆವರ್ ಗಿವ್ ಅಪ್ ಅಂತ. ಯಾಕಂದರೆ ಅದು ನೋಡಿದಷ್ಟು ಅರ್ಥ ಆಗಬೇಕು ನೆವರ್ ಗಿವ್ ಅಪ್ ಅಂತ. ನೆಕ್ಸ್ಟ್ ಡೋಂಟ್ ವೇಸ್ಟ್ ದಿ ಟೈಮ್. ನೀವು ಟೈಮ್ನ ಎಷ್ಟು ವೇಸ್ಟ್ ಮಾಡ್ತೀರ ಅದು ಟೈಮ್ ನಿಮಗೆ ಮತ್ತೆ ತೋರಿಸುತ್ತೆ ರಿವರ್ಸು. ನನ್ನನ್ನು ಎಷ್ಟು ವೇಸ್ಟ್ ಮಾಡ್ಕೊಂಡು ಎಷ್ಟು ನೀನು ಹಾಳು ಮಾಡ್ಕೊಂಡೆ ಅಂತ. ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಟೈಮ್ ಮಾತ್ರ ವೇಸ್ಟ್ ಮಾಡಿಬಿಡಿ. ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್ ಇನ್ ಲೈಫ್. ಓದಬೇಕಾದ್ರೆ ಓದಿ, ಯಾವಾಗ ಕಷ್ಟಪಟ್ಟು ಓದಬೇಕು ಅವಾಗ ಓದಿ. ನಿಮಗೆ ಯಾವಾಗಲೂ ಓದಿ ಅಂತ ಹೇಳಲ್ಲ, ಯಾವಾಗ ಓದಬೇಕು ಅವಾಗ ಮಾತ್ರ ಓದಿ. ಏನು ಅಂದರೆ ಈಗ ಮನೆಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಅದು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾವು ಯಾವಾಗಲೂ ಮೋಟಿವೇಶನ್ ಕೊಡೋಕ್ಕಾಗಲ್ಲ. ನಾನು ಈಗ ಡೈಲಿ ಅದೇ ಥರ ವಿಡಿಯೋ ಮಾಡೋಕ್ಕಿಂತ ನೀವು ಡೈಲಿ ನೋಡೋಕ್ಕಾಗುತ್ತಾ ಇಲ್ಲ, ನಿಮಗೆ ನೀವೇ ಸೆಲ್ಫ್ ಮೋಟಿವೇಶನ್ ಆಗಬೇಕು. ಸೆಲ್ಫ್ ಮೋಟಿವೇಟ್ ಆಗಿ ಓದಬೇಕು. ಮನೆಯವ್ರ ಕಷ್ಟ ಅರ್ಥ ಮಾಡ್ಕೊಂಡು ಓದಬೇಕು ಅನ್ನೋ ಮೈಂಡಲ್ಲಿ ಬರಬೇಕು. ನಾವು ಡೈಲಿ ಮೋಟಿವೇಶನ್ ಕೊಡ್ಕೊಂಡು ನಿಮಗೆ ಹೇಳ್ತಾ ಹೋದರೆ ಇದನ್ನು ನೀವು ಒಂದು ದಿವಸ ನೋಡಿ ಫಾಲೋ ಮಾಡಿ ಸುಮ್ಮನಾಗ್ತೀರ. ನಿಮ್ಮ ಮನಸ್ಸಿಂದಲೇ ಯಾವಾಗ ಬರುತ್ತೆ ಆವಾಗ ನೀವು ಈ ಥರ ಫಾಲೋ ಮಾಡೋಕ್ಕಾಗೋದು. ನಾನಿವತ್ತು ಹೇಳಿರ್ಬೋದು, ಇವತ್ತೊಂದು ದಿವಸ ಫಾಲೋ ಮಾಡ್ತೀರಾ, ನಾಳೆ ಸುಮ್ಮನಾಗ್ತೀರಾ. ಅದೇ ನಿಮ್ಮ ಮನಸ್ಸಿಂದ ನಿಮ್ಮ ಮನೆಯ ಕಷ್ಟ ಅರ್ಥ ಮಾಡ್ಕೊಂಡಾಗ, ನಿಮಗೆ ಅದು ಅರ್ಥ ಆದಾಗ ಮಾತ್ರ ನೀವು ಇದನ್ನ ಡೈಲಿ ಡಿಸಿಪ್ಲಿನಾಗಿ ಕನ್ಸಿಸ್ಟೆನ್ಸಿಗೆ 2 ಥರ ಫಾಲೋ ಮಾಡ್ತೀರಾ. ನೆಕ್ಸ್ಟು ಬಿಲೀವ್ ಯುವರ್ ಸೆಲ್ಫ್. ಯಾಕೆಂದರೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಲಿ. ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಯಾರಿಂದಲೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಏನು ಅಂದರೆ ನೆವರ್ ಗಿವ್ ಅಪ್, ಬಿಲೀವ್ ಯುವರ್ ಸೆಲ್ಫ್ ಅಂತ ಒಂದು ಬರೆದು ಅಂಟಿಸ್ಕೊಬಿಡಿಲ್ಲ. ನಿಮ್ಮ ಡೈಲಿ ಮೋಟಿವೇಶನ್ ಸ್ಪೀಚ್ ನೋಡೋಕ್ಕಾಗಲ್ಲ, ಯಾಕಂದರೆ ಓದಬೇಕು. ಅದಕ್ಕೆ ಹೇಳ್ತಾ ಇರೋದು, ನೀವು ಡೈಲಿ ಇವತ್ತು ನನ್ನ ಮೋಟಿವೇಶನ್ ಸ್ಪೀಚ್ ನೋಡಿ ನೀವು ನಾಳೆ ದಿವಸ ಮತ್ತೆ ಚೇಂಜ್ ಆಗ್ತೀರ ಅಂತ ಗೊತ್ತು. ಚೇಂಜ್ ಆದರೂ ಆಗ್ಬೋದು, ಆಗ್ದಲೇ ಇರ್ಬೋದು. ಒಬ್ಬರು ಚೇಂಜ್ ಆದರೂ ನೋಡಿ, ನಿಮ್ಮ ಲೈಫು ನಿಮ್ಮ ಕೈಲಿ, ಯಾರ ಕೈಲೂ ಇಲ್ಲ. ಈಚ್ ಎವ್ರಿ ಮಿನಿಟ್ ಯೂಸ್. ಒಂದೊಂದು ನಿಮಿಷನೂ ಎಷ್ಟು ಇಂಪಾರ್ಟೆಂಟು ಅಂದರೆ ಅದು ನಿಮಗೆ ವ್ಯಾಲ್ಯೂ ಈಗ ಗೊತ್ತಾಗಲ್ಲ, ಒಂದಲ್ಲ ಒಂದು ಟೈಮಲ್ಲಿ ಗೊತ್ತಾಗುತ್ತೆ. ನಾನು ಏನು ಹೇಳೋದು ಅಂದರೆ ಇಷ್ಟೇ, ಕ್ಲೀನಾಗಿ ಓದ್ಕೊಳ್ಳಿ. ಮೋಟಿವೇಶನ್ನು ಎಲ್ಲರಿಂದ ಬೇಕು ಅಂತ ತಗೋಬೇಡಿ, ನಿಮಗೆ ನೀವೇ ಮೋಟಿವೇಶನ್ ತಗೋಬೇಕು. ಸೆಲ್ಫ್ ಮೋಟಿವೇಟೆಡ್ ಈಸ್ ವೆರಿ ಇಂಪಾರ್ಟೆಂಟ್. ನಾನಿವತ್ತು ಮೋಟಿವೇಶನ್ ಕೊಟ್ಟಿರ್ಬೋದು, ನಿಮಗೆ ಹೇಳಿದರೆ ನಿಮಗೆ ಎಷ್ಟು ಜನ ಚೇಂಜ್ ಆಗ್ತೀರಾ. ಚೇಂಜ್ ಆಗೋದಿದ್ರೆ ನೀವು ನೆವರ್ ಗಿವ್ ಅಪ್ ಅಂತ ಕಮೆಂಟ್ ಮಾಡಿ. ಡೈಲಿ ನಿಮಗೇನಾದರೂ ಮತ್ತೆ ಚೇಂಜ್ ಆಗೋಕ್ಕಾಗ್ತಿಲ್ಲ ಅಂದರೆ ಇವತ್ತು ವೀಡಿಯೋ ನೋಡಿ, ಇವತ್ತು ಚೇಂಜ್ ಆಗಿಲ್ಲ ಅಂದರೆ ಮತ್ತೆ ನಾಳೆ ಇದನ್ನು ನಾನು ಒಂದು 4 to 5 minutes ಅಷ್ಟೇ ವೀಡಿಯೋ ಮಾಡೋದು. ಅದನ್ನೇ ಬೇಕಾದ್ರೆ 2x ಹಾಕಿ ನೋಡಿ. 1 ನಿಮಿಷ ಏನು 2 ನಿಮಿಷ ಆಗುತ್ತೆ, 2 ನಿಮಿಷ ನೋಡಿ. 2 ನಿಮಿಷ ವೇಸ್ಟ್ ಮಾಡ್ದಂಗೆ ಯಾರು ಓದಲ್ಲ. 2 ನಿಮಿಷ ನೋಡಿ ಬೇಕಾದ್ರೆ ಮತ್ತೆ ಅದೇ ಥರ ನೀವು ಡೈಲಿ ಮೇಂಟೈನ್ ಮಾಡ್ತೀನಿ ಅಂದರೆ ಡೈಲಿ ನೋಡಿ ಡನ್ ಅಂತ ಕಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ. ಮುಗಿದ್ಮೇಲೆ ಅನಿಸುತ್ತೆ ಡನ್ ಅಂತ ಕಮೆಂಟ್ ಮಾಡಿ. ಅಥವಾ ಅದೆಲ್ಲ ನನಗೇನು ಬೇಡ, ಅಲ್ಲಿ ನಿಮಗೆ ಓದಾದ್ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಇವತ್ತು ಟೈಮ್ ಟೇಬಲ್ ಫಾಲೋ ಮಾಡ್ತೀನಿ ಅಂದರೆ ನೆವರ್ ಗಿವ್ ಅಪ್ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. PUC ಮಕ್ಕಳಿಗೆ ನಾನು ಮಾಡಲ್ ಕ್ವಶನ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನೂ ಹೇಳ್ಕೊಡ್ತೀನಿ. ನಿಮಗೇನು ಬೇಕೋ ಅದನ್ನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.